ಆನ್ಲೈನ್ ನಲ್ಲಿ ಕೇಕ್ ಬುಕ್ ಮಾಡಿ ಕೇಕ್ ಅನ್ನ ತರಿಸಿದ್ದಾರೆ. ಆನಂತರ ಮಗು ತಂದೆ ತಾಯಿ ತಿಂದಿದ್ದಾರೆ. ಮಗು ಡೆತ್ ಆಗಿದೆ. ತಂದೆ ತಾಯಿಗ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ತಂದೆ ತಾಯಿ ಇದ್ದಾರೆ. ಕೇಕ್ ತಿಂದೆ ಮಗುವಿನ ಸಾವಾಯ್ತಾ ಅಥವಾ ಈ ಫ್ಯಾಮಿಲಿ ಏನಾದರೂ ವಿಷ ಸೇವನೆ ಮಾಡಿತ್ತಾ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಸದ್ಯ ಇಬ್ಬರು ತಂದೆ ತಾಯಿಯ ಕಂಡೀಷನ್ ಮತ್ತು ವೈದ್ಯರು ಕೊಡುವ ರಿಪೋರ್ಟ್ ಆಧಾರದ ಮೇಲೆ ಏನಾಗಿದೆ ಎಕ್ಸಾಕ್ಟ್ ಆಗಿ ಅಂತ ಗೊತ್ತಾಗುತ್ತೆ. 6 ವರ್ಷದ ವಿನಯ್ ಮೃತ ಬಾಲಕ. ಬೆಂಗಳೂರಿನ ಕೆಪಿ ಅಗ್ರಹಾರದಲ್ಲಿ ಈ ಘಟನೆ ಸಂಭವಿಸಿರೋದು. ಮನೆಗೆ ಆನ್ಲೈನ್ ಮೂಲಕವಾಗಿ ಕೇಕ್ ತರಿಸ್ಕೊಂಡಿದ್ದಾರೆ. ತಿಂದ ನಂತರದಲ್ಲಿ ಫ್ಯಾಮಿಲಿ ಈಗ ಅಸ್ವಸ್ಥವಾಗಿದೆ. ಮಗು ಸಾವನ್ನಪ್ಪಿದೆ. ನಿನ್ನೆ ಆನ್ಲೈನ್ನಲ್ಲಿ ಬುಕ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಬಟ್ ಕೇಕ್ ತಿಂದೆ ಹೀಗಾಯ್ತಾ ಅಥವಾ ಅವರೇನಾದರೂ ಸಾವಿಗೆ ಪ್ರಯತ್ನ ನಡೆಸಿದ್ರಾ, ವಿಷ ಏನಾದರೂ ಸೇವನೆ ಮಾಡಿದ್ರಾ ಇತ್ಯಾದಿ ಈಗ ತಂದೆ ತಾಯಿಗೆ ಪ್ರಜ್ಞೆ ಬಂದ ನಂತರದಲ್ಲಿ ಮಾಹಿತಿನ ಪಡ್ಕೊಳ್ಬೇಕಾಗಿದೆ. ಮತ್ತು ಅವರ ದೇಹಕ್ಕೆ ಕನ್ಸ್ಯೂಮ್ ಆಗಿರುವಂತಹ ವಿಷದ ಪದಾರ್ಥ ಏನು ಅನ್ನೋದರ ಬಗ್ಗೆ ವೈದ್ಯರು ಕೊಡುವಂತಹ ರಿಪೋರ್ಟ್ನಲ್ಲಿ ಕೂಡ ಇದು ಸ್ಪಷ್ಟವಾಗುತ್ತೆ. ಒಟ್ಟಾರೆ ಕೇಕ್ ಅನ್ನುವಂತಹ ಒಂದು ಪ್ರಾಥಮಿಕ ಆರೋಪ ಕೇಳಿಬರ್ತಾ ಇದೆ. ಆ ಕೇಕ್ನ ಎಲ್ಲಿಂದ ಆರ್ಡರ್ ಮಾಡಿದ್ರು, ಅದರಲ್ಲಿ ಏನು ವಿಷದ ಅಂಶ ಇತ್ತು ಇತ್ಯಾದಿ ಎಲ್ಲವೂ ಕೂಡ ಇನ್ನಷ್ಟೇ ಪರಿಶೀಲನೆಗೆ ಒಳಪಡಬೇಕಾಗಿದೆ. ಸದ್ಯ ತಂದೆ ತಾಯಿ ಇಬ್ಬರು ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿರೋದ್ರಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ, ಆನ್ಲೈನ್ ನಲ್ಲಿ ಬುಕ್ ಮಾಡಿದ ಕೇಕ್ ನಿಂದಾಗಿ ಈ ದುರ್ಘಟನೆ ಸಂಭವಿಸ್ತಾ ಅಥವಾ ಡೆತ್ಗೆ ಏನಾದರೂ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅನುಮಾನಿಸಲಾಗ್ತಾ ಇದೆಯಾ? ಈಗಿನ ಪ್ರಾಥಮಿಕ ಮಾಹಿತಿ ಪ್ರಕಾರ ಇದೊಂದು ಘಟನೆ ಅಂದ್ರೆ ಅದು ಕೇಕ್ ನ ಸೇವನೆ ಮಾಡಿರೋದ್ರಿಂದ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಸಂಬಂಧಿಕರು ಮತ್ತು ಈಗ ಸ್ನೇಹಿತರು ಅದ್ರ ಬಗ್ಗೆ ಆರೋಪವನ್ನ ಮಾಡ್ತಾ ಇರೋಂಥದ್ದು. ಆದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗ್ಬೇಕು. ಪೋಸ್ಟ್ ಮಾರ್ಟಮ್ ಆದ ಸಂದರ್ಭದಲ್ಲಿ ದೇಹದಲ್ಲಿ ಏನಾದ್ರು ವಿಷದ ಅಂಶಗಳಿದೆಯಾ ಏನು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ತಿಳ್ಕೊಳ್ಬೇಕಾರಂಥದ್ದು. ಯಾಕಂದ್ರೆ ಇನ್ನೊಂದು ಸಾಕಷ್ಟು ಅನುಮಾನ ಬರ್ಲಿಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಒಂದು ಹೆಣ್ಣು ಮಗು ಮತ್ತು ಒಂದು ಗಂಡು ಮಗು. ಈಗ ಸಾವನ್ನಪ್ಪಿರುವಂತದ್ದು ಗಂಡು ಮಗು. ಆ ರೀತಿಯಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಿದ್ದರೆ ಹೆಣ್ಣು ಮಗುವನ್ನ ಸಂಬಂಧಿಕರ ಮನೆಗೆ ಕಳಿಸಿ ಅದಾದ ಬಳಿಕ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತವೆ. ಆ ಹಿನ್ನೆಲೆಯಲ್ಲಿ ಈ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಂಬಂಧಿಕರು. ಬಹುತೇಕ ಆ ಕೇಕ್ ನಿಂದ ಸಾವು ಸಂಭವಿಸಿದೆ ಅನ್ನೋದು ಇವರ ಆರೋಪ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಬಂದ ಬಳಿಕ ಇದಕ್ಕೆ ಅಸಲಿ ಕಾರಣ ಏನು, ಜೊತೆಗೆ ಪೊಲೀಸರ ತನಿಖೆ ಮೂಲಕ ಕೂಡ ಅಸಲಿ ಕಾರಣವನ್ನ ತಿಳ್ಕೊಳ್ಬೇಕಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಈ ತನಿಖೆ ಅಂತೂ ನಡೀತಾ ಇದೆ. ತನಿಖೆ 2 ಆಯಾಮದಲ್ಲಿ ಕೇಕ್ ತಿಂದೇ ಆಯ್ತಾ ಅನ್ನುವಂತಹ ಆರೋಪ ಈಗ ಬಂದಿರೋದ್ರಿಂದ ಆ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಮತ್ತು ಅವರ ದೇಹದಲ್ಲಿ ವಿಷದ ಅಂಶ ಏನಿದೆ, ಯಾವ ವಿಷದ ಅಂಶ ಅವರ ಬಾಡಿಯಲ್ಲಿದೆ ಇದೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ.